ಬೆಳವಾಡಿ ಗ್ರಾಮ ಪಂಚಾಯತಿಗೆ ನೂತನ ಸದಸ್ಯರಾಗಿರ್ತಕ್ಕಂಥ ಸುಶೀಲಮ್ಮ ಅವರಿಗೆ ಶುಭಾಶಯ ಹೇಳ್ತಾ, ಈ ದೇಶದ ಸಂವಿಧಾನ ಎಷ್ಟೊಂದು ಗಟ್ಟಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಯಾವ ದೊಡ್ಡ ವ್ಯಕ್ತಿಗೂ ಸಹ ಶೋಭೆ ತರುವುದಿಲ್ಲ. ಯಾಕಂದರೆ ಅವತ್ತಿನ ದಿವಸ ತೋಳು ಮುರಿದು ನಮ್ಮ ಮುಂದೆ ತೋಳನ್ನು ಮುದುರಿ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅವರು ಮತ್ತೊಂದು ಸಲ ರೀಕೌಂಟಿಂಗ್ ಮಾಡಿ ಅಂತ ಕೇಳ್ಕೊಂಡ್ರು ಸಹ ಅಧಿಕಾರಿಗಳು ಮಾಡ್ಕೊಳ್ಳಿಲ್ಲ. ಅಂಥ ದರ್ಪ ತೋರಿಸಿದಂಥವರಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ತಕ್ಕ ಪಾಠವನ್ನು ಕಲಿಸಿದೆ ಅಂತೇಳಿ ನಾನು ಪ್ರಥಮ ಬಾರಿಗೆ ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ನಾವು ಹೋರಾಟವನ್ನು ಮಾಡಿ ನಾವು 4 ವರ್ಷ ಅಧಿಕಾರವನ್ನು ಕಳ್ಕೊಂಡಿದ್ರೂ ಪರವಾಗಿಲ್ಲ, ನಾವು ಒಂದು ದಿವಸನಾರಾಗಲಿ ಅಧಿಕಾರವನ್ನು ಸ್ವೀಕಾರ ಮಾಡಲೇಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಇವತ್ತು ನ್ಯಾಯಾಲಯದ ಮೊರೆಯನ್ನು ಹೋಗಿ ಇವತ್ತು ನಮಗೆ ನ್ಯಾಯಾಲಯ ಜಯವನ್ನು ಕೊಟ್ಟಿದೆ. ಹಾಗಾಗಿ ನಾವೆಲ್ಲ ಇವತ್ತು ಯಾರು ನಮ್ಮ ವಿರುದ್ಧ ಹೋರಾಟ ಮಾಡಿದ್ರೋ, ಸುಳ್ಳು ಹೋರಾಟಗಳನ್ನು ಮಾಡಿದ್ರು, ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದೇವೆ ಅನ್ನೋ ಒಂದು ಮಾತನ್ನು ಹೇಳ್ತಿ ಇವತ್ತಿಂದ ನಮ್ಮ ಸುಶೀಲಮ್ಮ ಅವನವರು ಹೊಸ ಸದಸ್ಯರಾಗಿ ಇವತ್ತು ಮೆಂಬರ್ ಆಗಿದ್ದಾರೆ. ಅವರಿಗೆ ಇಡೀ ಬೆಳವಾಡಿ ಗ್ರಾಮ ಪಂಚಾಯಿತಿಯ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಸರ್ಕಾರದ ಹಲವಾರು ಯೋಜನೆಗಳನ್ನು ಮೆಚ್ಚಿ ಇವತ್ತು ನಮ್ಮ ಸರ್ಕಾರದಲ್ಲಿ ನಮ್ಮ ಮೆಂಬರನ್ನು ಮಾಡಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಹಲವಾರು ಯೋಜನೆಗಳು ಇದ್ದಾವೆ. ಅಂಥ ಯೋಜನೆಗಳನ್ನು ಹಲವಾರು ಜನ ಇವತ್ತು ನಮ್ಮ ಪಕ್ಷಕ್ಕೆ ಬಹಳ ಜನ ಬರ್ತಾ ಇದ್ದಾರೆ. ನಮ್ಮ ಪಕ್ಷದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅಂತ ಕೊಟ್ಟಿರ್ತಕ್ಕಂಥ ಒಳ್ಳೆ ಯೋಜನೆಗಳು ಇವತ್ತು ನಮ್ಮ ಸರ್ಕಾರಕ್ಕೆ ಮತ್ತು ಈ ಹಲವಾರು ರೈತ ಬಾಂಧವರಿಗೆ ಒಳ್ಳೆ ಅನುಕೂಲ ಆಗ್ತಾ ಇದೆ. ಹಾಗಾಗಿ ನಾವು ಇನ್ನೂ 3-4 ತಿಂಗಳು ಇರ್ತೀವಿ. ಇರೋ ಒಂದು ಟೈಮ್ನಲ್ಲಿ ನಾವು ಜನಗಳಿಗೆ ಇವತ್ತಿನವರೆಗೂ ಮಾಡಿದ್ದೇವೆ, ಮುಂದೂ ಸಹ ಜನಗಳಿಗೆ ಸ್ಪಂದಿಸೋಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ.